ಆತ್ಮೀಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬನ್ನಿ, ನಾನಿವತ್ತೊಂದು ನಿಮಗೆ ರುಚಿಕರವಾದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದರ ಹೆಸರು ದಶ್ಮಿ ಅಂತ. ಇದು ಮಹಾರಾಷ್ಟ್ರದ ಪ್ರಸಿದ್ಧ ತಿಂಡಿ. ಇದು ಪ್ರವಾಸದ ವೇಳೆಯೊಳಗೆ ಮಾಡಿ ತೊಗೊಂಡು ಹೋಗ್ತಾರೆ, ಹಾಳಾಗೋದಿಲ್ಲ. ತುಂಬ ದಿನ ನಾವು ಇಟ್ಕೊಂಡು ತಿನ್ಬೋದು. ಇದು ಮಾಡೋದು ತುಂಬ ಸುಲಭ. ಇದು ಮಾಡೋದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲು ಗೋಧಿ ಹಿಟ್ಟು, 1/4 ಬಟ್ಲು ಹಾಲು, 1/2 ಬಟ್ಲು ಪುಡಿ ಬೆಲ್ಲ, ಒಂಚೂರು ಕಡಲೆ ಹಿಟ್ಟು, 1 ಸಣ್ಣ ಬಟ್ಲು ಚಿರೋಟಿ ರವೆ, ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಪುಡಿ ಇಷ್ಟು ತೊಗೊಂಡಿದ್ದೇನೆ. ಮೊದಲು ಬೆಲ್ಲನ ಹಾಲೊಳಗೆ ಹಾಕಿ ಕಲಿಸ್ಕೊಳ್ಳೋಣ. ಹಾಲು ತುಂಬ ತಂಪಿರಬಾರ್ದು ಮತ್ತು ಬಿಸಿ ಇರಬಾರ್ದು. ಸ್ವಲ್ಪ ಕಾಯಿಸಿ ಆರಿಸಿದ್ದು ಉಗುರು ಬೆಚ್ಚಗೆ ಹಾಲೊಳಗೆ ಬೆಲ್ಲ ಕರಗಿಸಿ ಒಂದು ಸರಿ ನಾವು ಸೋಸ್ಕೊಳ್ಳೋಣ. ಅದರೊಳಗೆ ಏನಾದರೂ ಕಬ್ಬಿನ ಕಸ ಅದು ಇದ್ದರೆ ಅದು ಉಳಿತದ. ನಾನಿಲ್ಲಿ ಸೋಸ್ಕೊಳ್ಳಾಕತ್ತೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡೀನಿ. ಅದ್ರ ಬಣ್ಣ ಕೆಂಪದ, ಹಾಗಾಗಿ ಕೆಂಪಾಗ್ತವೆ ಇವು ದಶ್ಮಿ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಗೋಧಿ ಹಿಟ್ಟಿಗೆ ಈಗ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಚಿರೋಟಿ ರವೆ ಮತ್ತು ಏಲಕ್ಕಿ ಪುಡಿ ತುಂಬ ಹಾಕಬೇಕು, ಘಮ ಘಮ ಬರ್ತದೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಸಾಫ್ಟ್ ಆಗ್ತವೆ. ಮತ್ತು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಬೇಕು ಇದಕ್ಕೆ. ಮತ್ತು ಬೆಲ್ಲದ ಹಾಲು ಹಾಕ್ತಾ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಹಿಟ್ಟು ಭಾಳ ಗಟ್ಟಿನೂ ಆಗಬಾರ್ದು ಮತ್ತು ಭಾಳ ತಿಳುನೂ ಆಗಬಾರ್ದು. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹದ ಪ್ರಕಾರ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಅಗದಿ ಚಂದ ಹಿಟ್ಟು ಕಲಿಸ್ಬೇಕು. ನಿಮಗೆ ಗೊತ್ತೈತಿ, ಚಪಾತಿಗೆ ನಾವು ಸ್ವಲ್ಪ ತಿಳು ಕಲಿಸ್ಕೋತೀವಿ, ಚಪಾತಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಬೇಕಾಗ್ತೈತಿ ಇದನ್ನು ಹಿಟ್ಟು. ತುಂಬ ಗಟ್ಟಿನೂ ಆಗಬಾರ್ದು, ಯಾಕಂದ್ರೆ ಲಟ್ಸಕ್ಕೆ ಬರೋದಿಲ್ಲ. ಮೀಡಿಯಮ್ ಹದ ಅಂತ ಹೇಳ್ತಾರೆ, ಅದ್ರ ಪ್ರಕಾರ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ಸರಿ ಚೆಂದಾಗಿ ಒಂದು ಸರಿ ಹಿಟ್ಟು ಕಲಿಸಿ ಇಟ್ಕೊಳ್ಬೇಕಾಗ್ತೈತಿ ಈ ದಶ್ಮಿಗೆ. ಈ ದಶ್ಮಿಗೆ ಪ್ರವಾಸದ ವೇಳೆಯೊಳಗೆ ತೊಗೊಂಡು ಹೋದ್ರೆ ದೇಹದ ಉಷ್ಣತೆ ಕಾಪಾಡ್ತೈತಿ ಇದು ಚಳಿಗಾಲ ಒಳಗೆ. ನೋಡ್ರಿ, ಈಗ ನಾನು ಹಿಟ್ಟು ಈ ಹದಕ್ಕೆ ಚೆಂದಾಗಿ ಕಲಿಸಿ ಇಟ್ಕೊಂಡೇನಿ. ಇದಕ್ಕೆ ಒಂದು 15 ನಿಮಿಷ ನಾವು ಮುಚ್ಚಿಟ್ಬಿಡೋಣಂತ. ಹಿಟ್ಟು ಸ್ವಲ್ಪ ನೆನಿಬೇಕು, ಆವಾಗ ದಶ್ಮಿ ಸಾಫ್ಟಾಗಿ ಬರ್ತಾವೆ. ಈಗ ಒಂದು 15 ನಿಮಿಷ ಆಗ್ಯದ. ನಾನೀಗ ದಶ್ಮಿ ಮಾಡ್ಲಿಕ್ಕತ್ತೀನಿ. ನೋಡ್ರಿ, ಹಿಟ್ಟು ಎಷ್ಟು ಚಂದ ಸಾಫ್ಟ್ ಆಗ್ಯದ ಮತ್ತು ಅಗದಿ ಕೈಯೊಳಗೆ ಇದು ಮಾಡಿದ್ರೆ ಅಗದಿ ಮೆತ್ತಗೆ ಬರ್ಲಿಕ್ಕತ್ತದ. ಒಂದೇ ಸಮ ಪ್ರಮಾಣದ ಉಳ್ಳಿ ಮಾಡಿ ಇಟ್ಕೋಬೇಕು, ಅಂದ್ರೆ ಒಂದೇ ಸೈಜ್ ನಮಗೆ ದಶ್ಮಿ ಮಾಡೋಕೆ ಸುಲಭ ಆಗ್ತೈತಿ. ನಾನಿಲ್ಲಿ ಒಂದೇ ಥರ ಉಳ್ಳಿ ಮಾಡಿ ಇಟ್ಕೋತೀನಿ ಮೊದಲಿಗೆ. ಈಗ ಒಂದೊಂದೇ ದಶ್ಮಿ ಲಟ್ಟಿಸ್ಕೊಳ್ಳೋಣ. ಇದಕ್ಕೆ ದಶ್ಮಿಗೆ ಸ್ವಲ್ಪ ಹಿಟ್ಟು ಹಾಕಿನೇ ಲಟ್ಟಿಸ್ಕೊಳ್ಬೋದು, ಎಣ್ಣೆ ಹಚ್ಚಬೇಕಂತ ಏನಿಲ್ಲ. ಚೆಂದಂಗಿ ಬರ್ತಾವೆ, ಪಟ ಪಟ ಲಟ್ಟಿಸ್ಕೊಂಡು ಇಟ್ಕೋಬೋದು. ಅದರ ಚಪಾತಿ ಥರ ಅಷ್ಟೇನು ತಿಳು ಮಾಡೋದು ಬೇಕಾಗಿಲ್ಲ ಮತ್ತು ಅಗದಿ ದಿಪ್ಪ ಮಾಡೋದು ಬೇಕಾಗಿಲ್ಲ. ಒಂದು ಮೀಡಿಯಮ್ ದಪ್ಪ ಬರಬೇಕು ದಶ್ಮಿಗೆ, ತಾಲಿಪೆಟ್ಟು ಥರ ನಮ್ಗೆ ಡಬ್ಬಿ ಒಳಗೆ ಕಟ್ಕೊಂಡು ಹೋಗೋಕೆ ಅನುಕೂಲ ಆಗ್ತೈತಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ಮಡಿಚೇನೆ ಮಾಡಕತ್ತೇನೆ. 3 ಮೂಲೆ ಮಡಿಚಿ ಮಾಡಿದ್ರೆ ದಶ್ಮಿಗೆ ಇನ್ನೂ ರುಚಿ ಬರ್ತೈತಿ, ಸಾಫ್ಟ್ ಆಗ್ತಾವೆ. ತುಪ್ಪನೂ ಹಾಕೇವಿ, ಹಾಲು ಹಾಕೇವಿ ಅಂದ್ರೆ ಮೆತ್ತಗಾಗಿರ್ತಾವೆ, ಭಾಳ ಹಾಳಾಗೋದಿಲ್ಲ. ನೀವೆಲ್ಲರ ಟ್ರೈನ್ ಒಳಗೆ ಹೊಂಟ್ರೆ ಈ ಥರ ದಶ್ಮಿ ಮಾಡಿ ತೊಗೊಂಡು ಹೋಗ್ರಿ. ನೋಡಿ, ತುಂಬ ತಿಳಿ ಲಟ್ಸ್ಕೊಂಡಿಲ್ಲ ನಾನು, ಭಾಳ ದಪ್ಪನೂ ಇಲ್ಲ. ದಂಡಿ ಸುತ್ತಲ ತಿಳು ಆಗಬೇಕು ಅಷ್ಟೇ, ಮತ್ತೇನಿಲ್ಲ. ಈ ಥರ ದಶ್ಮಿ ಮಾಡಿ ನಾನು ಇಡ್ತಾ ಹೋಗ್ತೇನೆ. ನಿಮಗೆ ದಂಡಿ ಸ್ವಲ್ಪ ದಪ್ಪ ದಪ್ಪ ಅನಿಸಿದ್ರೆ, ಯಾಕಂದ್ರೆ ಬೆಲ್ಲ ಸೇರಿಸೋದ್ರಿಂದ ಒಮ್ಮೊಮ್ಮೆ ದಂಡಿ ಒಡಿತಾವ. ನೋಡಿ, ಇಷ್ಟು ದಪ್ಪ ಇರಬೇಕು. ದಂಡಿ ಒಡೆದ್ರೆ ಏನು ಮಾಡೋಣ ಅಂತ ಹೇಳಿದ್ರೆ, ಯಾವುದರೇ ಒಂದು ಡಬ್ಬಿದ ಮುಚ್ಚಳ ತೊಗೊಂಡು ಕೊರ್ಕೊಳ್ಬೋದು ನಾವು. ನಾನು ಇನ್ನೂ ಒಂದು ಮಾಡಿ ತೋರಿಸ್ತೇನೆ ನಿಮಗೆ. ಇದು ಮಹಾರಾಷ್ಟ್ರದಾಗಂತೂ ಅಗದಿ ಭಾಳ ಫೆಮಿಲಿಯರ್ ಅಂದರೆ ಫೆಮಿಲಿಯರು. ಈ ಗಡಿ ಭಾಗ ಬೆಳಗಾವಿ ಜಿಲ್ಲೆಯೊಳಗಂತೂ ಇದನ್ನು ಭಾಳ ಮಾಡ್ತಾರೆ. ಭಾಳ ಫೇಮಸ್ ದಶ್ಮಿ ಇದು. ನೋಡಿ, ಈ ಥರ 3 ಮೂಲೆ ಮಡ್ಚ್ಕೊಂಡು ಮಾಡಿದ್ರಂತೆ ಪದರ ಸಾಫ್ಟಾಗಿ ಬರ್ತಾವೆ ದಶ್ಮಿ. ಇಲ್ಲಿ ಏಲಕ್ಕಿ ಪುಡಿ ಬದಲು ನೀವು ಬಡೆ ಸೊಪ್ಪರೆ ಹಾಕ್ಕೊಳ್ಳಿ, ನಿಮ್ಗೆ ಯಾವುದರೇ ಏನಾದರೂ ಪರಿಮಳ ಬರೋದು ಅಂಥದ್ದೆಲ್ಲ ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿನ ಅಂತೇನಿಲ್ಲ. ನಾನು ಕೆಂಪು ಪುಡಿ ಬೆಲ್ಲ ಹಾಕ್ಕೊಂಡೇನಿ, ಅದಕ್ಕೆ ಸ್ವಲ್ಪ ದಶ್ಮಿ ಕೆಂಪ ಕಾಣಿಸ್ಲಿಕ್ಕತ್ತಾವ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಇವು ಚಪಾತಿ ಗತೆ ಕಾಣಿಸ್ತಾವ ಅಂತ ಹೇಳ್ತೇನೆ. ಅದಕ್ಕೆ ಒಂದು ದೊಡ್ಡದು ಯಾವುದಾದ್ರೂ ಡಬ್ಬಿದ ಮುಚ್ಚಳ ಇದ್ದರೆ ಅದನ್ನು ತೊಗೊಂಡು ಕೊರೆದು ಬಿಟ್ಟರೆ ನಮಗೆ ದಶ್ಮಿ ಒಂದೇ ಸೈಜ್ ಒಳಗೆ ದುಂಡಿಗೆ ಕಾಣಿಸ್ತಾವೆ, ತುಂಬ ಚೆಂದ ಅನ್ನಿಸ್ತಾವೆ ನೋಡೋಕೆ. ಈಗ ಕೊರ್ಕೊಳ್ಳೋಣ. ನಾನು ಒಂದೊಂದು ದಶ್ಮಿ ಕೊರಿತೀನಿ ಈಗ. ನೋಡಿರಿ, ಇಷ್ಟು ದಪ್ಪ ಸಾಕು, ಭಾಳ ದಪ್ಪ ಬೇಡ. ನೋಡಿ, ಈಗ ದಂಡಿ ಎಲ್ಲ ಸ್ವಲ್ಪ ಹೆರಾಪೆರಾಗಿರ್ತಾವಲ್ಲ, ಈ ಥರ ಒಂದು ಪ್ಲೇಟ್ ದಬ್ಬಿದಿಂದನೂ ಕೊರಿದ್ರೆ ಭಾಳ ಚೆಂದ ಬರ್ತಾವೆ. ನೋಡ್ರಿ, ಎಷ್ಟು ಅಗದಿ ಚೆಂದ ರೌಂಡ್ ಅಂದ್ರೆ ರೌಂಡ್ ಬರ್ತಾವೆ ದಶ್ಮಿ, ಅಗದಿ ರೆಡಿಮೇಡ್ ಥರ. ನಾನು ಈಗೆಲ್ಲ ಮೊದಲು ಮಾಡಿ ಕೊರೆದಿಟ್ಕೊಳ್ತೀನಿ, ಆಮೇಲೆ ಪಟ ಪಟ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ರಿ, ಎಷ್ಟು ಚೆಂದ ಬಂದ ದಶ್ಮಿ. ನೀವು ಬಡೆ ಸೊಪ್ಪು ಹುರಿದು ಸ್ವಲ್ಪ ಪುಡಿ ಮಾಡಿ ಸಹ ಹಾಕೋರಿ, ಇಲ್ಲ ಜಾಜಿಕಾಯಿ ಸಹ ಹಾಕ್ಕೊಳ್ಬೋದು.
ನಿಮಗೇನು ಇಷ್ಟ ಆಗ್ತೈತೆ ಅದನ್ನು ಹಾಕ್ಕೊಳ್ಳಿ. ನೋಡಿ ಒಂದೇ ಥರ ಈ ಥರ ಕರ್ಕೊಂಡು ಇಟ್ಬಿಟ್ರೆ ಭಾಳ ಚಂದ ಕಾಣಿಸ್ತಾವೆ ದಶಮಿ. ಈ ಬೆಲ್ಲ, ಹಾಲು, ಗೋಧಿ ಹಿಟ್ಟು ಎಲ್ಲ ಸೇರೋದ್ರಿಂದ ಇದನ್ನು ದೇವ್ರ ನೈವೇದ್ಯಕ್ಕೂ ನಾವು ಮಾಡ್ಬೋದು, ಹಬ್ಬ ಹರಿದಿನಕ್ಕೆ ಸಹ ಮಾಡ್ಬೋದು. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ಇಟ್ಟು ಬೇಯಿಸ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಬೆಲ್ಲ ಸೇರಿಸಿರ್ತೀವಲ್ಲ ಅದಕ್ಕೆ ಒಮ್ಮೊಮ್ಮೆ ಹೊತ್ತು ಚಾನ್ಸ್ ಇರ್ತಾವೆ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟನ್ನು ದಶಮಿ ಬೇಯಿಸ್ಕೊಳ್ಬೇಕಾಗ್ತೈತಿ. ಅಗದಿ ನೋಡ್ತಾ ಇರಬೇಕು, ಗ್ಯಾಸ್ ಜಾಸ್ತಿ ಆದರೆ ಹೊತ್ತು ಬಿಡ್ತಾವೆ, ಸ್ವಲ್ಪ ಸಣ್ಣ ಆದ್ರೆ ಹಸಿ ಉಳಿತಾವೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಟು ನಾವು ಹಗಲೆಲ್ಲ ಹೊಳಿಸಿ ಹಾಕ್ತಾ ಇರಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಚಮಚ ತುಪ್ಪ ಹಚ್ಚಿ ಬೇಯಿಸಿಕತ್ತೇನೆ. ತುಪ್ಪ ಹಚ್ಚಿದರೆ ಇನ್ನೂ ರುಚಿ ಹೆಚ್ಚಾಗ್ತದೆ. ನೀವು ಎಣ್ಣೆ ಸಹ ಹಚ್ಚಿ ಬೇಯಿಸ್ಕೊಳ್ಬೋದು. ನೀವು ನಮ್ಗೆ ಹಾಲು ಇಷ್ಟ ಇಲ್ಲ ಅಂತಂದರೆ ನೀರು ಹಾಕಿನೇ ಸಹ ದಶಮಿ ಹಿಟ್ಟು ಬೇಯಿಸ್ಕೊಳ್ಬೋದು, ಹಾಲು ಬೇಕಂತೇನಿಲ್ಲ. ಆದರೆ ಬೆಲ್ಲ ಸೇರಿಸ್ಬೇಕು ಗೋಧಿ ಹಿಟ್ಟೊಳಗೆ, ಅದೇ ಇಲ್ಲಿ ಮೇನ್ ಇಂಪಾರ್ಟೆಂಟು. ಹೊಟ್ಟೆ ಸಹ ಎಷ್ಟು ಚಂದ ಉಬ್ತಾವೆ ನೋಡಿರಿ, ಹೊಟ್ಟೆಗೆ ಉಬ್ತಾವೆ, ಮೆತ್ತಗೆ ಆಗ್ತಾವೆ, ಅಗದಿ ಸಾಫ್ಟ್ ಮೃದು. ಬಿಸಿ ಬಿಸಿ ದಶಮಿ ಬೆಲ್ಲ ಹಾಕೊಂಡು ತಿಂದ್ರೆ ಭಾಳ ರುಚಿ ಬರ್ತದೆ ಮತ್ತು ಶಕ್ತಿನೂ ಕೊಡ್ತದೆ. ಬೆಲ್ಲ ಇರೋದ್ರಿಂದ, ತುಪ್ಪ ಇರೋದ್ರಿಂದ. ಪ್ರವಾಸದ ಎಲ್ಲಾದರೂ ಹೊರಟ್ರೆ ಇವನ್ ದಶಮಿ ಮಾಡಿ ತೊಗೊಂಡು ಹೋದ್ರೆ ಹಾಳಾಗೋದಿಲ್ಲ 8 ದಿವಸದವರೆಗೆ. ಅದಕ್ಕೆ ಇದು ಪ್ರವಾಸದ ತಿಂಡಿ ಅಂತಲೇ ಹೇಳ್ತಾರೆ ದಶಮಿಗೆ. ನಾನು ಅದಕ್ಕೆ ಇವತ್ತು ದಶಮಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ದಶಮಿ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನನಗೆ ತಿಳಿಸ್ರಿ. ನೋಡಿರಿ, ಈಗ ದಶಮಿ ಒಂದೊಂದಾಗಿ ರೆಡಿ ಆಯಿತು. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ದಶಮಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಆರಿದ ಮೇಲೆ ನಾವು ಒಂದರ ಮೇಲೊಂದು ಹಿಂಗಿಟ್ಟು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ. ವೀಕ್ಷಕರೇ, ಈ ನನ್ನ ವಿಡಿಯೋ ನೋಡಿ